ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಯಾವುದೇ ಸ್ಟ್ಯಾಂಡ್ಗಳನ್ನ ಯೂಸ್ ಮಾಡದೆ ವರಮಹಾಲಕ್ಷ್ಮಿಗೆ ಅಥವಾ ಮಂಗಳಗೌರಿಗೆ ಯಾವ ರೀತಿ ಸೀರೆ ಉಡ್ಸೋದು ಅಂತ ತೋರಿಸ್ಕೊಳ್ತೀನಿ. ನಾನಿವಾಗ ಇಲ್ಲಿ ಒಂದ್ ಸೀರೆ ತಗೊಂಡು ಅದನ್ನ ಫುಲ್ ಓಪನ್ ಮಾಡ್ಕೊಂಡು ಸೀರೆ ಒಳಪದರ ಇರುತ್ತೆ ಅಲ್ವಾ, ಅಲ್ಲಿಂದ ನಾನು ಪ್ಲೀಟ್ಸ್ ತಕ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೀನಿ. ನೆರಿಗೆ ಅಂತೀವಲ್ಲ ಅದನ್ನ. ನೀವು ಈ ನೆರಿಗೆನ ಸ್ವಲ್ಪ ನಿಧಾನಕ್ಕೆ ತಕ್ಕೊಬೇಕಾಗುತ್ತೆ. ಫಸ್ಟ್ ಟೈಮ್ ಯಾರು ಇದ್ರೆ ಸ್ವಲ್ಪ ನೀಟಾಗಿ ನಿಧಾನಕ್ಕೆ ಸ್ಟಾರ್ಟ್ ಮಾಡಿ, ಸ್ವಲ್ಪ ಟೈಮ್ ಆಗುತ್ತೆ. ಸೊ ಅಭ್ಯಾಸ ಇತ್ತು ಅಂದ್ರೆ ನೀವು ಬೇಗ ತುಂಬಾ ಫಾಸ್ಟ್ ಆಗಿ ಮಾಡ್ಕೊಂತ ಹೋಗ್ಬಹುದು. ನನ್ಗೊಂದು ಸ್ವಲ್ಪ ಅಭ್ಯಾಸ ಇರೋದಕ್ಕೆ ಬೇಗ ಮಾಡ್ಕೊಂತ ಹೋಗ್ತಾ ಇದ್ದೀನಿ. ಅದೇ ರೀತಿ ನೀವು ಒಂದ್ ಸ್ವಲ್ಪ ಪ್ಲೀಟ್ಸ್ ನ ತಕ್ಕೊಂಡು ಒಂದು ಬಟ್ಟೆ ಕ್ಲಿಪ್ ನ ಯೂಸ್ ಮಾಡಿಬಿಟ್ಟು ಸೆಕ್ಯೂರ್ ಮಾಡಿಕೊಂಡು ನೆಕ್ಸ್ಟ್ ಹಾಗೆ ಮತ್ತೆ ಕಂಟಿನ್ಯೂ ಮಾಡ್ತಾ ಹೋದಾಗ ನಿಮಗೆ ಯಾವುದು ನೆರಿಗೆಗಳು ಹಿಂದೆ ಮುಂದೆ ಆಗಲ್ಲ, ಎಲ್ಲ ಒಂದೇ ಸಮನೆ ಬರುತ್ತೆ. ಆವಾಗ ನಿಮಗೆ ತುಂಬಾ ಈಸಿ ಆಗುತ್ತೆ. ಸೊ ಮಿಡ್ಲಲ್ಲೂ ಅಷ್ಟೇ ಒಂದ್ ಸ್ವಲ್ಪ ಮಾಡಿ ಆದ್ಮೇಲೆ ಪ್ಲೀಟ್ಸ್ ನ ಅದಕ್ಕೂ ಮತ್ತೆ ಬಟ್ಟೆ ಕ್ಲಿಪ್ ನ ಯೂಸ್ ಮಾಡಿಟ್ಟು ಸೆಕ್ಯೂರ್ ಮಾಡ್ಕೊಳ್ಳಿ. ಅಂಡ್ ನೆರಿಗೆಗಳನ್ನ ಯಾವತ್ತು ಆದಷ್ಟು ಚಿಕ್ಕನೆ ತಕ್ಕೊಳ್ಳಿ. ನೀವು ತುಂಬಾ ಚಿಕ್ಕದಾಗಿ ನೆರಿಗೆ ಹಾಕಿದಾಗ ಸ್ಯಾರಿ ಉಡ್ಸಿದಾಗ ದೇವರಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಅಂಡ್ ತುಂಬಾ ನೆರಿಗೆಗಳೆಲ್ಲ ಜಾಸ್ತಿ ಕಾಣುತ್ತೆ. ನಾನಿವಾಗ ಒಂದ್ ಸೈಡ್ ಫುಲ್ ಆದ ರೀತಿ ನೆರಿಗೆಗಳನ್ನೆಲ್ಲ ತಕ್ಕೊಂಡಾದ್ಮೇಲೆ ಇವಾಗ ಸೆರ್ಗ್ ಪಾರ್ಟ್ನು ಅಷ್ಟೇ ಅದೇ ರೀತಿನೇ ನಾನು ಚಿಕ್ಕದಾಗಿ ನೆರಿಗೆಗಳನ್ನ ತಕ್ಕೊಂತಾ ಇದ್ದೀನಿ. ನಿಮ್ಗೆ ಬಾರ್ಡರ್ ಸೀರೆ ಆದ್ರೆ ಬಾರ್ಡರ್ ಎಷ್ಟು ಅಗಲ ಇದೆಯೋ ಅಷ್ಟೇ ನೀವು ನೆರಿಗೆಗಳನ್ನ ತಕ್ಕೊಬಹುದು. ನೀಟಾಗಿ ಒಂದ್ ಸ್ವಲ್ಪ ನೆರಿಗೆಗಳನ್ನ ತಕ್ಕೊಂಡು ಎಲ್ಲಾ ನೆರಿಗೆಗಳು ಒಂದೇ ಸಮ ಇರಬೇಕು. ಒಂದ್ ಸ್ವಲ್ಪ ಹಿಂದೆ ಮುಂದೆ ಆದ್ರೆ ಆಮೇಲೆ ಅದು ನೀಟಾಗಿ ಕಾಣಿಸಲ್ಲ. ಅದಕ್ಕೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ನಿಧಾನಕ್ಕೆ ಮಾಡಬೇಕಾಗುತ್ತೆ. ಅಂಡ್ ನೀವೆಷ್ಟು ಚೆನ್ನಾಗಿ ಟೈಮ್ ತಗೊಂಡು ನಿಧಾನಕ್ಕೆ ಮಾಡ್ತಿರೋ ಸ್ಯಾರಿ ಉಡ್ಸಿದಾಗ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನಿಲ್ಲಿ ಫುಲ್ ಇವಾಗ ನೆರಿಗೆಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ಸೆರಗಿನ ಪಾರ್ಟ್. ಇವಾಗ ಇದಕ್ಕೆ ನೀವು ಪಿನ್ಗಳನ್ನ ಯೂಸ್ ಮಾಡಿಬಿಟ್ಟು ಸೆಕ್ಯೂರ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಾರ್ಮಲ್ ಆಗಿ ನಾವು ಹೇಗೆ ಸೀರೆ ಉಡ್ತೀವೋ ಹೇಗೆಲ್ಲ ನಾವು ಪಿನ್ಗಳನ್ನ ಯೂಸ್ ಮಾಡಿ ಸೆಕ್ಯೂರ್ ಮಾಡ್ತೀವೋ ಅದೇ ರೀತಿನೇ ನಾನಿಲ್ಲಿ ಪಿನ್ ನ ಯೂಸ್ ಮಾಡಿಬಿಟ್ಟು ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಫುಲ್ ಸ್ಯಾರಿ ಡ್ರೇಪಿಂಗ್ ಮಾಡಿ ಕಂಪ್ಲೀಟ್ ಆಗಿದೆ. ಈ ಟೈಮಲ್ಲಿ ಯಾರಾದ್ರೂ ಅಲ್ಲಿ ಸ್ವಲ್ಪ ಐರನ್ ಮಾಡಬೇಕು ಅಂತ ಇದ್ರೆ ನೀವು ಐರನ್ ಕೂಡ ಮಾಡ್ಕೊಬಹುದು. ಅವಾಗ ಪ್ಲೀಟ್ಸ್ ಎಲ್ಲ ನೀಟಾಗಿ ಸ್ಟಿಫ್ ಆಗಿ ಕುತ್ಕೊಳ್ಳುತ್ತೆ. ಸೊ ಇವಾಗ ಇದು ಫುಲ್ ರೆಡಿ ಆಗಿದೆ. ನೆಕ್ಸ್ಟ್ ನಾನಿಲ್ಲಿ ಕೈಗಳನ್ನ ಯೂಸ್ ಮಾಡ್ತಾ ಇದ್ದೀನಿ. ಹಸ್ತ ಅಂತ ಹೇಳ್ತಾರಲ್ಲ ದೇವರಿಗೆ, ಹಸ್ತ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವ್ದಾದ್ರು ಹೊಸ ಸೀರೆ ಯೂಸ್ ಮಾಡ್ತಾ ಇರ್ತೀರಲ್ಲ, ನಿಮ್ ಕಡೆ ಏನಾದ್ರು ಬ್ಲೌಸ್ ಪೀಸ್ ನ ಕಟ್ ಮಾಡಿ ಯೂಸ್ ಮಾಡೋ ಪದ್ಧತಿ ಇದ್ರೆ ನೀವು ಕಟ್ ಮಾಡ್ಬೋದು. ನಂಗೆ ಈ ಸ್ಯಾರಿಗೆ ಬ್ಲೌಸ್ ಪೀಸ್ ಇರ್ಲಿಲ್ಲ, ಸೊ ಅದಕ್ಕೆ ನಾನು ಬೇರೆ ಒಂದು ಅದೇ ಕಲರ್ ಬ್ಲೌಸ್ ಪೀಸ್ ನ ತಗೊಂಡಿದ್ದೀನಿ. ಅದನ್ನು ಅಷ್ಟೇ ಇವಾಗ 4 ಪದರಗಳನ್ನ ಮಾಡ್ಕೊಂಡು ನೀಟಾಗಿ ಮಡ್ಚ್ಕೊಂಡಿದ್ದೀನಿ. ನೆಕ್ಸ್ಟ್ ನೀವು ಮಡ್ಚ್ಕೊಂಡಿರೋ ಬ್ಲೌಸ್ ಪೀಸ್ ಅಲ್ಲಿ 2 ಸೈಡ್ ಗಳಿಗೆ ನೀವು ಹಸ್ತಗಳನ್ನ ಇಟ್ಬಿಟ್ಟು ನೀಟಾಗಿ ನೀವು ಪಿನ್ ನ ಸೆಕ್ಯೂರ್ ಮಾಡ್ಕೊಬೇಕಾಗುತ್ತೆ. ಇದು ನಾನು ಲಾಸ್ಟ್ ಇಯರ್ ಯೂಸ್ ಮಾಡಿದಾಗ ಗುಂಡ್ ಪಿನ್ ಹಾಕಿದಾಗ ಸ್ವಲ್ಪ ಕಲೆಗಳಿದೆ, ಅದು ಹಾಗೆ ಇದೆ. ಇವಾಗ್ಲೂ ಅಷ್ಟೇ ನಾನು ಬ್ಲೌಸ್ ಪೀಸ್ ನ ನೀಟಾಗಿ ಹಸ್ತಕ್ಕೆ ಮಡ್ಚಿಬಿಟ್ಟು ನೀಟಾಗಿ ಗುಂಡ್ ಪಿನ್ ನ ಯೂಸ್ ಮಾಡಿಬಿಟ್ಟು ಸೆಕ್ಯೂರ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ಸೇಫ್ಟಿ ಪಿನ್ ನ ಯೂಸ್ ಮಾಡಕ್ ಆಗಲ್ಲ, ಗುಂಡ್ ಪಿನ್ ನ ಯೂಸ್ ಮಾಡಬೇಕು. ಯಾಕೆಂದ್ರೆ ಹಸ್ತ ಎಲ್ಲ ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಸೊ ನೀವು ಗುಂಡ್ ಪಿನ್ ನ ಹಾಕ್ಬಿಟ್ಟು ನೀಟಾಗಿ ಸೆಕ್ಯೂರ್ ಮಾಡಿದ್ರೆ ತುಂಬಾ ಗಟ್ಟಿಯಾಗಿ ಸ್ಟಿಫ್ ಆಗಿ ಕುತ್ಕೊಳ್ಳುತ್ತೆ, ಯಾವುದು ಓಪನ್ ಆಗಲ್ಲ. ಅಂಡ್ ನೀವು ಇಲ್ಲಿ ಕೆಳಗಡೆನೂ ಅಷ್ಟೇ ಒಂದು 2 ಗುಂಡ್ ಪಿನ್ ನ ಯೂಸ್ ಮಾಡಿಬಿಟ್ಟು ಸೆಕ್ಯೂರ್ ಮಾಡಬೇಕಾಗುತ್ತೆ. ಅಂಡ್ ಮೇಲ್ಗಡೆನೂ ಅಷ್ಟೇ ಅದೇ ರೀತಿನೇ ಒಂದು 2-3 ಗುಂಡ್ ಪಿನ್ ಗಳನ್ನ ಯೂಸ್ ಮಾಡಿಬಿಟ್ಟು ಸೆಕ್ಯೂರ್ ಮಾಡಬೇಕು. ಸೊ ಒಂದ್ ಸೈಡ್ ಅದೇ ರೀತಿ ಆದ್ಮೇಲೆ ನಾನೀಗ ಮತ್ತೊಂದ್ ಸೈಡ್ ಕೂಡ ಅದೇ ರೀತಿನೇ ಫುಲ್ ಬ್ಲೌಸ್ ಪೀಸ್ ನ ನೀಟಾಗಿ ಮಡ್ಚಿಬಿಟ್ಟು ಸೆಕ್ಯೂರ್ ಮಾಡ್ತಾ ಇದ್ದೀನಿ. ನೀವು ಬ್ಲೌಸ್ ಪೀಸ್ ತುಂಬಾ ಸಾಫ್ಟ್ ಆಗಿತ್ತು ಅಂದ್ರೆ ತುಂಬಾ ಈಸಿಯಾಗಿ ಬೇಗ ಮಾಡ್ಬೋದು. ಸ್ವಲ್ಪ ರಫ್ ಇತ್ತು ಅಂದ್ರೆ ಸ್ವಲ್ಪ ಟೈಮ್ ಆಗುತ್ತೆ. ಸೊ ಆದಷ್ಟು ಯಾವಾಗ್ಲೂ ಬ್ಲೌಸ್ ಪೀಸು ಮತ್ತೆ ಸ್ಯಾರಿ ತುಂಬಾ ಸಾಫ್ಟ್ ಆಗಿರೋದನ್ನ ಪರ್ಚೇಸ್ ಮಾಡೋದಕ್ಕೆ ಟ್ರೈ ಮಾಡಿ. ಆವಾಗ ಡ್ರೇಪಿಂಗ್ ಕೂಡ ತುಂಬಾ ಈಸಿ ಆಗುತ್ತೆ ಅಂಡ್ ತುಂಬಾ ಬೇಗ ಕೂಡ ನೀವು ಡ್ರೇಪ್ ಮಾಡ್ಬೋದು. ತುಂಬಾ ಗಟ್ಟಿ ಇತ್ತು ಅಥವಾ ತುಂಬಾ ಸ್ಟಿಫ್ ಇತ್ತು ಸ್ಯಾರಿ ಅಂದ್ರೆ ತುಂಬಾ ಟೈಮ್ ತಗೊಳುತ್ತೆ ಅಂಡ್ ತುಂಬಾ ಪಿನ್ ನ ಯೂಸ್ ಮಾಡ್ಬೇಕಾಗುತ್ತೆ ಅಂಡ್ ಸೆಕ್ಯೂರ್ ಮಾಡಕ್ಕೂ ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಇವಾಗ ನೋಡಿ ಫುಲ್ ನಾನು ಸೆಕ್ಯೂರ್ ಮಾಡಿದೀನಿ ಅಂಡ್ ಹಸ್ತ ಕೂಡ ರೆಡಿ ಆಗಿದೆ, ತುಂಬಾ ಚೆನ್ನಾಗೇ ಬಂದಿದೆ. ನೆಕ್ಸ್ಟ್ ಇವಾಗ ನಾನು ಒಂದು ಟೇಬಲ್ ಮೇಲೆ ಒಂದು ಪ್ಲೇಟ್ ಇಟ್ಬಿಟ್ಟು ಅದಕ್ಕೆ ಅಕ್ಕಿ ಹಾಕಿದೀನಿ. ನಾನಿಲ್ಲಿ ಶಾಸ್ತ್ರದ ಪ್ರಕಾರ ಏನು ನಿಮಗೆ ತೋರಿಸ್ತಾ ಇಲ್ಲ, ಜಸ್ಟ್ ಸ್ಯಾರಿ ಡ್ರಾಪಿಂಗ್ ಅಷ್ಟೇ. ನೆಕ್ಸ್ಟ್ ಅದ್ರ ಮೇಲೆ ನಾನೊಂದು ಬಿಂದಿಗೆ ಇಡ್ತಾ ಇದ್ದೀನಿ. ಆ ಬಿಂದಿಗೆಗೆ ಆಲ್ರೆಡಿ ನಾನು ಒಂದು ಕೋಲ್ನ ಕಟ್ಬಿಟ್ಟು ಫುಲ್ ಟೈಟ್ ಮಾಡಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಅದ್ರ ಮೇಲೆ ಇನ್ನ ಒಂದು ನಾನು ತಮ್ಗೆನ ಇಡೋದ್ರಿಂದ ಅದಕ್ಕೆ ಒಳಗಡೆ ಏನು ಶೇಕ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಡಬಲ್ ಸೈಡ್ ಗಮ್ ಟೇಪ್ ನ ಯೂಸ್ ಮಾಡಿಬಿಟ್ಟು ಫುಲ್ ಅದನ್ನ ಫುಲ್ ಸೆಕ್ಯೂರ್ ಮಾಡೋದಕ್ಕೆ ಫುಲ್ ಗಮ್ ಟೇಪ್ ನ ಹಾಕ್ತಾ ಇದ್ದೀನಿ. ನೀವು ಈ ರೀತಿ ಮಾಡೋದ್ರಿಂದ ತಮ್ಗೆ ಯಾವತ್ತು ಶೇಕ್ ಆಗಲ್ಲ. ಸೊ ನೆಕ್ಸ್ಟ್ ನಾನು ಇವಾಗ ಸ್ಯಾರಿನ ತಗೊಂಡು ಸೆರಗ್ ಪಾರ್ಟ್ ನ ಹಿಂದಕ್ಕೆ ಹಾಕೊಂಡು ನೆಕ್ಸ್ಟ್ ಸೆಂಟ್ರಿಂದ ನಾನು ಸ್ಯಾರಿನ ಇಟ್ಕೊಂಡು ಒಂದ್ ಸೈಡ್ ಸ್ವಲ್ಪ ಉದ್ದಕ್ಕೆ ಬಿಟ್ಬಿಟ್ಟು ಒಂದ್ ಸೈಡ್ ಸ್ವಲ್ಪ ಚಿಕ್ಕದಾಗಿ ಇಡ್ತಾ ಇದ್ದೀನಿ. ನೀವು ಈ ರೀತಿ ಒಂದ್ ಸೈಡ್ ಉದ್ದ ಒಂದ್ ಸೈಡ್ ಗಿಡ್ಡದ ಇಟ್ಕೊಂಡು ಡ್ರೇಪ್ ಮಾಡೋದ್ರಿಂದ ನಿಮ್ಗೆ 2 ಲೇಯರ್ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ. ಫುಲ್ ಬಾರ್ಡರ್ ಕೂಡ ಇರೋದ್ರಿಂದ 2 ಸ್ಟೆಪ್ ಸ್ಯಾರಿ ತರ ತುಂಬಾ ಚೆನ್ನಾಗೇ ಬರುತ್ತೆ. ಅಂಡ್ ನಾನು ತೋರಿಸ್ತಾ ಇರೋದು ನಿಮ್ಗೆ 2 ಸ್ಟೆಪ್ ಸ್ಯಾರಿನೇ. ಸೊ ನೆಕ್ಸ್ಟ್ ನೀವು ಅದನ್ನ ನೀಟಾಗಿ ಎಲ್ಲ ನೆರಿಗೆಗಳನ್ನ ನೋಡ್ಕೊಬೇಕು. ಬಿಕಾಸ್ ಆಲ್ರೆಡಿ ಒಂದೊಂದು ನೆರಿಗೆಗಳು ಒಳಗೆ ಹೋಗಿರುತ್ತೆ. ಅದೆಲ್ಲದನ್ನು ನೀಟಾಗಿ ನೀವು ಮುಂದೆ ಬರೋ ತರ ಮಾಡ್ಕೊಂಡು ನೆಕ್ಸ್ಟ್ ಒಂದು ಪಿನ್ ನ ಯೂಸ್ ಮಾಡಿಬಿಟ್ಟು ಅಲ್ಲಿ ಸೆಕ್ಯೂರ್ ಮಾಡ್ಕೊಬೇಕು.
ತುಂಬ ಗಟ್ಟಿಯಾಗಿ ಸ್ವಲ್ಪ ಒತ್ಬಿಟ್ಟೆ ಪಿನ್ ಹಾಕಬೇಕು, ಬಿಕಾಸ್ ತುಂಬ ನೆರಿಗೆಗಳಿರೋದ್ರಿಂದ ಸ್ವಲ್ಪ ದೊಡ್ಡ ಪಿನ್ನನ್ನೇ ಯೂಸ್ ಮಾಡಿಬಿಟ್ಟು ನೀಟಾಗಿ ಸ್ಟಿಫ್ ಆಗಿ ಅದನ್ನ ಹಾಕ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಆವಾಗ ಉಳಿದಿರೋಂತಹ ನೆರಿಗೆಗಳನ್ನೆಲ್ಲ ನೀಟಾಗಿ ರೆಡಿ ಮಾಡ್ಕೊಳ್ಳಿ, ಎಷ್ಟು ಉದ್ದ ಕಾಣಿಸ್ಬೇಕು ಆ್ಯಂಡ್ ಎಲ್ಲದು ನೀಟಾಗಿ ಬರೋ ರೀತಿನೇ ನೀವು ನೀಟಾಗಿ ನೋಡ್ಕೊಬೇಕಾಗತ್ತೆ. ಆ್ಯಂಡ್ ಈ ಟೈಮಲ್ಲಿ ಕೂಡ ಯಾರಾದರೂ ಐರನ್ ಮಾಡಬೇಕು ಅಂತ ಇದ್ದವರು ಐರನ್ ಕೂಡ ಮಾಡ್ಬೋದು, ಆವಾಗ ಇನ್ನೂ ಚೆನ್ನಾಗೇ ಕಾಣಿಸುತ್ತೆ. ಆ್ಯಂಡ್ ನೀವು ನೆಲದ ಮೇಲೆ ಇಟ್ಕೊಂಡು ಐರನ್ ಮಾಡೋದಕ್ಕಿಂತ ಈ ರೀತಿ ಉಡಿಸ್ಬಿಟ್ಟು ಐರನ್ ಮಾಡೋಕ್ಕೆ ಹೋದಾಗ ಇನ್ನೂ ಸ್ಟಿಫ್ ಆಗಿ ನೆರಿಗೆಗಳೆಲ್ಲ ಚೆನ್ನಾಗೇ ಕಾಣಿಸುತ್ತೆ, ಶಾರ್ಪ್ ಆಗಿ ಬರುತ್ತೆ. ನಾನಿಲ್ಲಿ ಪಿನ್ಗನ್ನ ಸೆಕ್ಯೂರ್ ಮಾಡಿ ಆದಮೇಲೆ ಇವಾಗ ಉಳಿದಿರೋಂತಹ 2 ಸ್ಟೆಪ್ ಬರೋ ರೀತಿ ಎಲ್ಲ ನೆರಿಗೆಗಳನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ ಫುಲ್ ನೀಟಾಗಿ ರೆಡಿ ಮಾಡ್ಕೊಂಡಾಗ ಸ್ಟಾರ್ಟಿಂಗಲ್ಲಿ ಈ ರೀತಿ ಕಾಣಿಸುತ್ತೆ ಸೆಂಟ್ರಿಂದ. ಇದ್ರ ಮೇಲೆ ನಾನು ಇವಾಗ ಇನ್ನೊಂದು ತಮ್ಗೆನ ಯೂಸ್ ಮಾಡ್ತಾ ಇದ್ದೀನಿ. ಇದು ಅಷ್ಟೇ, ನಾನು ಸ್ಟೀಲ್ ತಮ್ಗೆ ಯೂಸ್ ಮಾಡ್ತಾ ಇರೋದು ಇವಾಗ ನಿಮಗೆ ತೋರಿಸ್ಲಿಕ್ಕಂತ. ಅದ್ರ ಮೇಲ್ಗಡೆನೂ ನಾನು ಒಂದು ಚಿಕ್ಕದು ರಾಡ್ ಕಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಹಸ್ತ ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ, ಆ ಹಸ್ತನ ಇಟ್ಬಿಟ್ಟು ಅದು ಸೈಡಲ್ಲಿ ದಾರ ಕೂಡ ಇರುತ್ತೆ ಹಸ್ತದಲ್ಲಿ, ಅದನ್ನ ತಮ್ಗೆ ಮೇಲ್ಗಡೆ ಇರುವಂತಹ ರಾಡ್ಗೆ ನಾನು ಕಟ್ತಾ ಇದ್ದೀನಿ. ನೀವು ಈ ರೀತಿ ನೀಟಾಗಿ 2 ಕಡೆ ಕಟ್ಕೊಂಡು ಆಮೇಲೆ ನೀವು ಹಸ್ತಗಳನ್ನ ಯಾವ ರೀತಿ ಬೇಕು, ಯಾವ ಶೇಪಲ್ಲಿ ಬೇಕೋ ಆ ರೀತಿ ನೀವು ಅದನ್ನ ಸರಿ ಮಾಡ್ಕೊಬಹುದು. ಫಸ್ಟ್ ಟೈಮ್ ಯಾರಾದರೂ ಸ್ಯಾರಿ ಡ್ರೇಪ್ ಮಾಡ್ತಾ ಇದ್ರಿ ಅಂದರೆ ನೀವು ಹಬ್ಬದ ಹಿಂದಿನ ದಿನನೇ ಸ್ಟಾರ್ಟ್ ಮಾಡಿಬಿಡಿ, ಯಾಕಂದರೆ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ವಾ, ಸ್ವಲ್ಪ ಟೈಮ್ ಕೂಡ ತೊಗೊಳುತ್ತೆ. ಸೊ ಈ ಥರ ಫುಲ್ ರೆಡಿ ಆದಮೇಲೆ ಹಿಂದೆ ಸ್ವಲ್ಪ ಬ್ಲೌಸ್ ಪೀಸ್ ಕೂಡ ಉಳಿದಿರುತ್ತೆ ಅಲ್ವಾ, ಅದನ್ನ ಮತ್ತೆ ಮುಂದೆ ತಂದುಬಿಟ್ಟು ನೀಟಾಗಿ ನಿಮಗೆ ಅದು ತಮಗೆ ಫುಲ್ಲು ಕವರ್ ಆಗೋ ರೀತಿ ಮತ್ತೆ ನೀವು ಗುಂಡ್ ಪಿನ್ನು ಅಥವಾ ಸೇಫ್ಟಿ ಪಿನ್ನ ಯೂಸ್ ಮಾಡಿಬಿಟ್ಟು ಸೆಕ್ಯೂರ್ ಮಾಡಬೇಕಾಗುತ್ತೆ. ನಿಮಗೆ ಮುಖವಾಡ ಹಾಕ್ತಾ ಇದ್ರೂ ಅದು ಸ್ವಲ್ಪ ಜಾಗ ಉಳಿದ್ರೆ ಅವಾಗ ಅದಷ್ಟು ಚೆನ್ನಾಗಿ ಕಾಣಲ್ಲ ತಮಗೆದು. ಸೊ ಹಾಗಾಗಿ ನಾನಿಲ್ಲಿ ಸೆಕ್ಯೂರ್ ಮಾಡ್ತಾ ಇದ್ದೀನಿ ಫುಲ್ಲು ಪಿನ್ನ ಹಾಕ್ಬಿಟ್ಟು. ಆ್ಯಂಡ್ ಸ್ಟಿಫ್ ಆಗಿ ಕೂಡ ಇತ್ತು ಅಂದರೆ ನಿಮಗೆ ನೆಕ್ಸ್ಟ್ ಎಲ್ಲ ನೀವು ಹೂವೆಲ್ಲ ಮುಡಿಸಿ ಅಲಂಕಾರ ಎಲ್ಲ ಮಾಡಿದಾಗ ಯಾವುದು ಓಪನ್ ಆಗಲ್ಲ. ಹಾಗಾಗಿ ಈ ಟೈಮಲ್ಲಿ ಆದಷ್ಟು ಎಲ್ಲದಕ್ಕೂ ಪಿನ್ಗಳನ್ನ ಯೂಸ್ ಮಾಡಿ, ಗುಂಡ್ ಪಿನ್ಗಳನ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಗುಂಡ್ ಪಿನ್ ಎಲ್ಲ ಹಾಕಿದ್ರೆ ಅದು ಫುಲ್ ಓಪನ್ ಆಗಿಬಿಡುತ್ತೆ. ನೆಕ್ಸ್ಟ್ ಹಿಂದೆ ನಾವು ಬಿಟ್ಟಿರ್ತೀವಲ್ಲ ಸೆರಗು, ಅದನ್ನು ಕೂಡ ನಾನು ನೀಟಾಗಿ ರೆಡಿ ಮಾಡಿಕೊಂಡು ಮುಂದೆ ತಂದಿದ್ದೀನಿ. ಇದನ್ನು ನೀವು ಫಸ್ಟು ನಿಮ್ಮ ಬಲಗಡೆಯಿಂದ ತಂದು ನೆಕ್ಸ್ಟ್ ಎಡಗಡೆಗೆ ಹಾಕಿ, ಅವಾಗ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಸೆಂಟ್ರಲ್ ಕೂಡ ನಾನಿಲ್ಲಿ ಸ್ವಲ್ಪ ಹಾಗೆ ಕೈ ಇಟ್ಕೊಂಡು, ಯಾಕಂದರೆ ಎರಡೂ ಸೈಡು ಒಂದೇ ರೀತಿನೇ ಬಾರ್ಡ್ರ್ ಬರೋ ರೀತಿ ಕಾಣಬೇಕು ಅಂತ ಹೇಳ್ಬಿಟ್ಟು ಸೆಂಟ್ರಲ್ಲಿ ಒಂದು ಸ್ವಲ್ಪ ಮಡಿಸ್ತಾ ಇದ್ದೀನಿ. ಆ್ಯಂಡ್ ನೀವು ಇದು ಸೆಂಟ್ರಲ್ ಮಡಿಸ್ಬೇಕಾದ್ರೂ ಅದು ತುಂಬ ದಪ್ಪಕ್ಕೆ ಬರೋ ರೀತಿ ಕಾಣಿಸ್ಬಾರ್ದು, ನೀಟಾಗಿ ಅದು ಕೂಡ ಫುಲ್ಲು ಕವರ್ ಆಗೋ ರೀತಿ ಆ್ಯಂಡ್ ಸ್ವಲ್ಪ ಸ್ಲಿಮ್ ಆಗೇ ಕಾಣೋ ರೀತಿ ನೀವು ಪಿನ್ನ ಯೂಸ್ ಮಾಡಿಬಿಟ್ಟು ನೀಟಾಗಿ ಸೆಕ್ಯೂರ್ ಮಾಡಬೇಕಾಗುತ್ತೆ. ಆ್ಯಂಡ್ ನೀವು ಈ ರೀತಿ ನೀಟಾಗಿ ಸೆಕ್ಯೂರ್ ಮಾಡಿದಾಗ ಬಿಂದಿಗೆ ಹತ್ರನೂ ಎಲ್ಲೂ ಸ್ವಲ್ಪ ಸ್ಪೇಸ್ ಕೂಡ ಕಾಣಬಾರ್ದು, ಫುಲ್ ಕವರ್ ಆಗೋ ರೀತಿನೇ ನೆರಿಗೆಗಳನ್ನ ಕೂಡ ನೀವು ಇಲ್ಲಿ ಸೆಕ್ಯೂರ್ ಮಾಡಿ. ಈ ಥರ ಫುಲ್ ಸೆಕ್ಯೂರ್ ಮಾಡಿ ಆದಮೇಲೆ ನೀವು ಆಮೇಲೆ ಹಸ್ತಗಳನ್ನೆಲ್ಲ ಮತ್ತೆ ಯಾವ ಥರ ಬೇಕೋ ಆ ರೀತಿ ಸೆಟ್ ಮಾಡ್ಕೊಬಹುದು. ನೆಕ್ಸ್ಟ್ ನಾನಿಲ್ಲಿ ಪಾದಗಳನ್ನ ಯೂಸ್ ಮಾಡ್ತಾ ಇದ್ದೀನಿ. ಪಾದಗಳು ಉದ್ದ ಇರೋದ್ರಿಂದ ನಿಮ್ಗೆ ಏನಾದರೂ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಇದನ್ನ ಹಗ್ಗಗಳನ್ನ ಕೂಡ ಯೂಸ್ ಮಾಡಿಕೊಂಡು ಕಟ್ಕೊಬೋದು. ನಾನಿಲ್ಲಿ ನಾರ್ಮಲ್ ಆಗೇ ಇರೋ ರೀತಿನೇ ಮಾಡ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಹಿಂದೆ ಎಲ್ಲ ಉಳಿದಿರುತ್ತೆ ಅಲ್ವಾ ನೆರಿಗೆಗಳು, ಆ್ಯಂಡ್ ಸ್ವಲ್ಪ ಬಟ್ಟೆ ಎಲ್ಲ ಉಳಿದಿರುತ್ತೆ ಸ್ಯಾರಿದು, ಅದನ್ನೆಲ್ಲ ನಾನು ಇವಾಗ ಮುಂದೆ ತಂದುಬಿಟ್ಟು ಅದರೊಳಗಡೆ ನಾನು ಪಾದಗಳನ್ನ ಇಟ್ಬಿಟ್ಟು ಇವಾಗ ಇಲ್ಲಿ ಗುಂಡ್ ಪಿನ್ನ ಯೂಸ್ ಮಾಡಿಬಿಟ್ಟು ಸೆಕ್ಯೂರ್ ಮಾಡ್ತಾ ಇದ್ದೀನಿ. ಬಾರ್ಡರು ಮತ್ತು ಕಾಲ್ಗೆ ಎರಡು ಕರೆಕ್ಟಾಗಿ ಸ್ಟಿಫ್ ಆಗಿ ಕೂರೋ ರೀತಿ ನೀವು ಇವಾಗ ಪಿನ್ಗಳನ್ನ ಯೂಸ್ ಮಾಡಿಬಿಟ್ಟು ಸೆಕ್ಯೂರ್ ಮಾಡಬೇಕಾಗುತ್ತೆ. ಆ್ಯಂಡ್ ಮುಂದೆ 1-2 ಗುಂಡ್ ಪಿನ್ನ ಹಾಕಿಬಿಟ್ಟು ಸೆಕ್ಯೂರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಹಿಂದೆ ಕೂಡ 1-2-3 ಗುಂಡ್ ಪಿನ್ನ ಹಾಕಿಬಿಟ್ಟು ಸೆಕ್ಯೂರ್ ಮಾಡ್ತಾ ಇದ್ದೀನಿ. ಸೊ ನೀವು ನಾರ್ಮಲ್ ಆಗಿ ಕೂರಿಸೋದಿನ ನೀಟಾಗಿ ನೋಡಿಕೊಂಡು ಎಷ್ಟು ಹೈಟಿಗೆ ಬೇಕು ಅಂತ ಆ ರೀತಿ ಸೆಟ್ ಮಾಡಿಕೊಂಡು ನೀವು ಕಾಲ್ಗಳನ್ನ ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ಒಂದು ಸೈಡು ನಾನು ಮುಂದೆ ಕಾಣೋ ರೀತಿ ಕಾಲನ್ನ ಇಟ್ಟಿದ್ದೀನಿ. ಆ್ಯಂಡ್ ಇನ್ನೊಂದು ಸೈಡು ಸ್ವಲ್ಪ ಸೈಡ್ ಆ್ಯಂಗಲಲ್ಲಿ ಬರೋ ರೀತಿ ನಾನಿಲ್ಲಿ ಕಾಲಿಟ್ಟು ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಅಥವಾ ಯಾವ ಶೇಪಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸುತ್ತೋ ಆ ಶೇಪಲ್ಲಿ ನೀವು ಪಾದಗಳನ್ನ ಯೂಸ್ ಮಾಡ್ಬೋದು. ಇಲ್ಲೂ ಅಷ್ಟೇ ನಾನು ನೀಟಾಗಿ ಉಳಿದಿರೋಂತಹ ಸೀರೆಗಳನ್ನ ತೊಗೊಂಡು ನೀಟಾಗಿ ಗುಂಡ್ ಪಿನ್ನ ಯೂಸ್ ಮಾಡಿಬಿಟ್ಟು ಫುಲ್ ಸೆಕ್ಯೂರ್ ಮಾಡ್ತಾ ಇದ್ದೀನಿ. ಇಲ್ಲೂ ನೀವು ಮುಂದೆ 2-3 ಗುಂಡ್ ಪಿನ್ನ ಹಾಕಬೇಕಾಗುತ್ತೆ. ಆ್ಯಂಡ್ ಹಿಂದೆ ಕೂಡ 1-2-3 ಗುಂಡ್ ಪಿನ್ನ ಯೂಸ್ ಮಾಡಿಬಿಟ್ಟು ನೀಟಾಗಿ ಸೆಕ್ಯೂರ್ ಮಾಡಿ, ಯಾಕೆಂದರೆ ಮತ್ತೆ ಆಮೇಲೆ ಇದು ಓಪನ್ ಆಗೋ ರೀತಿ ಆಗಬಾರ್ದು. ಸೊ ನೋಡಿ ಫುಲ್ಲು ನಾನಿವಾಗ ಉಡಿಸ್ಬಿಟ್ಟು ಆ್ಯಂಡ್ ರೆಡಿ ಮಾಡಿದಾಗ ಈ ರೀತಿ ಕಾಣಿಸ್ತಾ ಇದೆ. ಆ್ಯಂಡ್ ನೀವು ಫುಲ್ ಡೆಕೋರೇಷನ್ ಮಾಡಿಸಿದಾಗ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಜಸ್ಟ್ ನಿಮಗೆ ತೋರಿಸೋದಕ್ಕೋಸ್ಕರ ಇವಾಗ ಒಂದು ಕಾಯಿ ಇಟ್ಬಿಟ್ಟು ಮುಖವಾಡ ಹಾಕಿ ತೋರಿಸ್ತಾ ಇದ್ದೀನಿ. ಜಸ್ಟ್ ನಿಮಗೆ ಒಂದು ರೆಫರೆನ್ಸಿಗೆ ಐಡಿಯಾ ಬರಲಿ ಅಂತ ಹೇಳಿಬಿಟ್ಟು ಸುಮ್ಮನೆ ಮುಖವಾಡ ಹಾಕ್ಬಿಟ್ಟು ಹಾಗೆ ಸ್ವಲ್ಪ ಒಂದು ತಾಳಿ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಅಷ್ಟೇ. ನೀವು ಹಬ್ಬದ ದಿನ ಫುಲ್ಲು ನೀಟಾಗಿ ಚೆನ್ನಾಗಿ ರೆಡಿ ಮಾಡಿಬಿಟ್ಟು ಡೆಕೋರೇಷನ್ ಅಲ್ಲೆಲ್ಲ ಮಾಡಿ ದೀಪ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿದಾಗ ದೇವರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ತುಂಬ ಈಸಿಯಾಗಿ ಕೂಡ ನೀವು ಮಾಡ್ಕೊಬಹುದು ಸ್ವಲ್ಪ ಟೈಮ್ ತೊಗೊಂಡು. ಫಸ್ಟಿಗೆ 1-2 ಸತಿ ಈ ಥರ
ಥರ ಡ್ರೇಪ್ ಮಾಡಬೇಕಾದ್ರೆ ಕಷ್ಟ ಅನಿಸುತ್ತೆ, ಆಮೇಲೆ ಮಾಡ್ತಾ ಇರಬೇಕಾದ್ರೆ ಎವ್ರಿ ಇಯರು ತುಂಬ ಈಸಿ ಅನಿಸುತ್ತೆ. ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ನೀಟಾಗಿ ಹೂಗಳನ್ನೆಲ್ಲ ತಂದುಬಿಟ್ಟು ಡೆಕೋರೇಟ್ ಮಾಡಿ. ಸೊ ಫೈನಲ್ ಲುಕ್ ನೋಡಿ ಈ ರೀತಿ ಕಾಣಿಸುತ್ತೆ. ಆ್ಯಂಡ್ ಹಬ್ಬದ ದಿನ ಮಾಡ್ಬೇಕಾದ್ರೆ ಇನ್ನೂ ಚಂದ ಬೇರೆ ರೀತಿನೇ ಕಾಣಿಸುತ್ತೆ. ಆ್ಯಂಡ್ ನೋಡಿ ನಾನು ಲಾಸ್ಟ್ ಟೈಮೆಲ್ಲ ಪೂಜೆ ಮಾಡಿದಾಗ ಒಂದ್ಸತಿ ಕೈ ಕಾಲು ಯೂಸ್ ಮಾಡಿದಾಗ ಈ ರೀತಿ ಕಾಣಿಸಿತ್ತು, ಆ್ಯಂಡ್ ಕೈ ಕಾಲು ಯೂಸ್ ಮಾಡಿದಾಗ ಈ ರೀತಿ ಬಂದಿತ್ತು. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂತೀನಿ.